ಅಂಗುಷ್ಠಮಾತ್ರ ಪುರುಷಃ ಮಧ್ಯ ಆತ್ಮನಿ ತಿಷ್ಠತಿ ಈಶಾನೋ ಭೂತಭವ್ಯಸ್ಯ ನ ತತೋ ವಿಜುಗುಪ್ಸತೆ ಏತದ್ವೈ ತತ್. ಓಂ ಶಬ್ದಾದೇವ ಪ್ರಮಿತಃ ಓಂ ಪ್ರಾಣಪ್ರೇರಕಃ. ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 131ನೇ ಗದ್ಯಭಾಗ. ಅಲ್ಲಿ ಈ ವಾಮನಾಧಿಕರಣ ಯಾಕೆ ಪ್ರವೃತ್ತ ಆಗಿದೆ ಅಂತ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ವಾಮನಾಧಿಕರಣದ ಹಿನ್ನೆಲೆ ಏನು, ಅದರ ಪೂರ್ವಪಕ್ಷ ಏನು ಅಂತ ಅನ್ನೋದನ್ನು ತಿಳಿಸ್ತಾರೆ. ವಿಷ್ಣುವನ್ನೇ ಜಿಜ್ಞಾಸೆ ಮಾಡಬೇಕು. ಬ್ರಹ್ಮ ಜಿಜ್ಞಾಸ ಅಂದರೆ ವಿಷ್ಣುವೆಂಬ ಬ್ರಹ್ಮನನ್ನೇ ಜಿಜ್ಞಾಸಿಸಬೇಕು ಅಂತ ಈ ಹಿಂದೆ ಹೇಳಿದ್ರಿ. ಆದರೆ ಅದು ಸರಿಯಲ್ಲ. ಕಾಠಿಕೋಪನಿಷತ್ತಿನಲ್ಲಿ ಅಂಗುಷ್ಠ ಮಾತ್ರ ಪುರುಷಃ ಮಧ್ಯಾತ್ಮನಿ ತಿಷ್ಠತಿ ಅಂತ ಈ ಒಂದು ಶ್ಲೋಕ ಕೇಳಿ ಬರ್ತದೆ. ಈಶಾನಃ ಭೂತಭವ್ಯಸ್ಯ ನ ತತೋ ವಿಜುಗುಪ್ಸತೆ. ಹಿಂದೆ ಜನಿಸಿರುವಂಥ, ಮುಂದೆ ಜನಿಸಲಿಕ್ಕಿರುವಂಥ ಎಲ್ಲ ಪದಾರ್ಥಗಳಿಗೂ ಪ್ರೇರಕನಾದಂಥ ಭಗವಂತ ಪ್ರತಿಯೊಂದು ಜೀವದ ಅಂಗುಷ್ಠದಲ್ಲಿ, ಪ್ರತಿಯೊಬ್ಬ ಜೀವನ ಹೃದಯದಲ್ಲಿ ಅಂಗುಷ್ಠ ಪರಿಮಾಣವುಳ್ಳವನಾಗಿ ಇದ್ದಾನೆ. ಆ ಭಗವಂತನೇ ತನಗೆ ರಕ್ಷಕನಾಗಿ ಪ್ರೇರಕನಾಗಿ ಇರೋದರಿಂದ ನಾನು ನನ್ನನ್ನು ರಕ್ಷಿಸಿಕೊಳ್ಳಿಕ್ಕೆ, ನನ್ನನ್ನು ಕಾಪಾಡಿಕೊಳ್ಳಿಕ್ಕೆ ಯಾಕೆ ಪ್ರಯತ್ನಿಸಬೇಕು ಅಂತ ಜ್ಞಾನಿ ಯಾವ ಪ್ರಯತ್ನವನ್ನು ಮಾಡುವುದಿಲ್ಲ. ನಚಿಕೇತನಿಗೆ ಯಮ ತಿಳಿಸಿದಂಥ ಭಗವಂತನ ಮಹಿಮಾ ಅದು. ಇತ್ಯುಕ್ತ ಈಶಾನಃ ಇತ್ಯುಕ್ತ, ಇದು ಕಾಠಿಕೋಪನಿಷತ್ನಲ್ಲಿ ಬರುವಂಥ ಮಾತು. ಅಲ್ಲಿಂದ ಮುಂದೆ ಮತ್ತೊಂದು ಮಾತು ಕೇಳಿ ಬರ್ತದೆ. ಊರ್ಧ್ವಂ ಪ್ರಾಣಮುನ್ನಮಯತಿ ಅಪಾನಂ ಪ್ರತ್ಯಗಸ್ಯತಿ ಮಧ್ಯೆ ವಾಮನವಾಸೀನಂ ವಿಶ್ವೇ ದೇವ ಉಪಾಸತೆ ಅಂತ. ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ಅಂಗುಷ್ಠ ಪರಿಮಾಣದಲ್ಲಿರುವಂತಹ ಆ ಭಗವಂತ ವಾಮನ ಮುಖ್ಯ ಪ್ರಾಣನ ಒಂದು ರೂಪವಾದಂಥ ಪ್ರಾಣವಾಯುವನ್ನ ಮೇಲಕ್ಕೆ ಪ್ರೇರಿಸ್ತಾನೆ. ಅದರಿಂದ ಶ್ವಾಸೋಚ್ಛ್ವಾಸ ನಡೀತದೆ. ಮುಂದೆ ಅದೇ ಮುಖ್ಯ ಪ್ರಾಣನ ಮತ್ತೊಂದು ರೂಪ ಅಪಾನವಾಯು, ಅದನ್ನು ಕೆಳಗೆ ಪ್ರೇರಿಸ್ತಾನೆ. ಅದರಿಂದ ಮಲಮೂತ್ರ ವಿಸರ್ಜನೆ ನಡೀತದೆ. ಇಂಥ ವಾಮನ ರೂಪಿಯಾದ ಭಗವಂತನನ್ನು ಎಲ್ಲ ದೇವತೆಗಳು ಉಪಾಸಿಸ್ತಾರೆ ಅಂತ ಕೇಳಿ ಬರ್ತದೆ. ಈ ಎಲ್ಲ ಮಾತುಗಳನ್ನು ಗಮನಿಸಿದರೆ ಈಶಾನಸ್ಯೈವ ಜಿಜ್ಞಾಸ್ಯತ್ವೋಕ್ತೇ, ಈಶಾನ ಅಂದ್ರೆ ರುದ್ರನನ್ನೇ ಉಪಾಸನೆ ಮಾಡಬೇಕು ಅಂತ ಕೇಳಿ ಬರ್ತದೆ. ರುದ್ರನನ್ನೇ ಜಿಜ್ಞಾಸೆಗೆ ಒಳಪಡಿಸ್ಬೇಕು. ನಮಗೊಂದು ಅಲ್ಲಿ ಪ್ರಶ್ನೆ ಬರಬಹುದು, ರುದ್ರನನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿದ್ದಾರೆ, ರುದ್ರನನ್ನ ಜಿಜ್ಞಾಸೆಗೆ ಪಡಿಸ್ಬೇಕು ಅಂತ ಎಲ್ಲಿ ಹೇಳಿದ್ದಾರೆ? ವಿಶ್ವೇ ದೇವ ಉಪಾಸತೆ ಅಂತ ಬಂದಿದೆ ಅಲ್ಲಿ. ಮಧ್ಯೆ ವಾಮನ ಮಾಸೀನಂ, ಮಧ್ಯೆ ಇರುವಂಥ ವಾಮನನನ್ನ ವಿಶ್ವೇ ದೇವಾಹ, ಎಲ್ಲ ದೇವತೆಗಳು ಕೂಡ ಉಪಾಸತೆ ಪೂಜಿಸ್ತಾರೆ ಅಂತಿದೆ. ಜಿಜ್ಞಾಸೆ ಮಾಡಬೇಕು ಅಂತ ಅಲ್ಲಿ ಎಲ್ಲಿ ಬಂದಿದೆ? ಬಂದಿಲ್ವಲ್ಲ ಅಂತ ಒಂದು ಪ್ರಶ್ನೆ ಬಂದರೆ, ಉಪಾಸನೆ ಅಂದ್ರು ಜಿಜ್ಞಾಸೆ ಅಂದ್ರು ಒಂದೇ ಅಂತ ಈಗಿಲ್ಲಿ ತಿಳಿಸ್ತಾ ಇದ್ದಾರೆ. ಯಾಕೆಂದ್ರೆ ಸೋಪಾಸನಾಚ ದ್ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪ ಪರಾಚೈವ ಅಂತ ಹೀಗೆ ಕೇಳಿ ಬರ್ತದೆ. ಇದು ಪ್ರಾಯ ಅನುವ್ಯಾಖ್ಯಾನದಲ್ಲೇ ಆಚಾರ್ಯ ಹೇಳುವಂಥ ಮಾತೆ. ಈ ಉಪಾಸನೆ ಅಂತ ಅನ್ನೋದು ಎರಡು ಥರ, ದ್ವಿವಿಧ. ಹೇಗೆಂದ್ರೆ ಧ್ಯಾನ ರೂಪ ಪರಾಚೈವ, ಧ್ಯಾನ ರೂಪವಾದ ಉಪಾಸನೆ ಒಂದು, ಗಾಯತ್ರಿ ಮಂತ್ರ ಮೊದಲಾದ ಮಂತ್ರಗಳನ್ನ ಏನು ಧ್ಯಾನಿಸ್ತೀವಲ್ಲ ಅದು ಒಂದು ರೀತಿಯಾದಂಥ ಉಪಾಸನೆ. ಪರಾಚೈವ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ,
ಶಾಸ್ತ್ರ ಗ್ರಂಥಗಳನ್ನು ಮುಂದಿಟ್ಕೊಂಡು ಏನು ಮನನ ಮಾಡ್ತೀವಲ್ಲ, ಅದು ಎರಡನೇದ್ದು. ಹೀಗೆ ಎರಡು ಥರದ ಉಪಾಸನೆ ಅಂತ ಕೇಳಿ ಬರ್ತದೆ. ಆದ್ರಿಂದ ಇಲ್ಲಿ ಹೇಳ್ತಿರುವುದೇನಿದೆಯಲ್ಲ, ವಿಶ್ವೇ ದೇವತೆಗಳೆಲ್ಲರೂ ಇವನನ್ನು ಉಪಾಸಿಸ್ತಾರೆ ಅಂತ. ಉಪಾಸಿಸುವುದು ಅಂದ್ರೆ ಆತನನ್ನ ಜಿಜ್ಞಾಸೆ ಮಾಡುವುದು ಅಂತಲೇ ಅರ್ಥ. ಶಾಸ್ತ್ರಾಭ್ಯಾಸ ಸ್ವರೂಪವಾದಂತಹ ಜಿಜ್ಞಾಸೆಯನ್ನ ವಿಶ್ವೇ ದೇವತೆಗಳು ಮಾಡ್ತಾರೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇತ್ಯುಕ್ತ ಉಪಾಸನಾ ಜಿಜ್ಞಾಸೆಯೋ ಐಕ್ಯಾತ್. ಉಪಾಸನೆ ಮತ್ತು ಜಿಜ್ಞಾಸೆ ಎರಡನ್ನೂ ಕೂಡ ಒಂದೇ ಅಂತ ನೀವೇ ಒಪ್ಪಿದ್ದೀರಿ. ಆದ್ರಿಂದ ನಿಮ್ಮದೇ ಅಭಿಪ್ರಾಯವನ್ನ ಪರಿಗಣಿಸುವುದಾದರೆ, ವಿಶ್ವೇ ದೇವತೆಗಳು ಉಪಾಸನೆ ಮಾಡುವುದು ಅಂದ್ರೆ, ವಾಮನನನ್ನ ಈಶಾನನನ್ನು ಉಪಾಸನೆ ಮಾಡುವುದು ಅಂದ್ರೆ ಅವನ ಕುರಿತಾಗಿ ಜಿಜ್ಞಾಸೆ ಮಾಡುವುದು ಅಂತಲೇ ಅದಕ್ಕೆ ಅರ್ಥ ಆಗ್ತದೆ. ನಾನಿದನ್ನು ವಿವರಿಸುವಾಗ ಈಶಾನ ಎಂಬ ಶಬ್ದಕ್ಕೆ ರುದ್ರ ಅಂತ ಅರ್ಥ ಹೇಳಿದ್ದೆ ನಾನು. ಅದು ಪ್ರಮಾದದಿಂದ ಆ ಥರ ಹೇಳಿದೆ ಅಷ್ಟೆ. ಈಶಾನ ಎಂಬ ಶಬ್ದಕ್ಕೆ ಅಲ್ಲಿ ರುದ್ರ ಅಂತ ಅರ್ಥ ಅಲ್ಲ. ಈಶಾನ ಅಂದರೆ ಮುಖ್ಯ ಪ್ರಾಣ ಅಂತ ಪ್ರಶ್ನೆ ಮಾಡುವವರು ತಾತ್ಪರ್ಯವನ್ನು ಹೊಂದಿದ್ದಾರೆ. ಈಶಾನ ಅಂದರೆ ಯಾರು? ಒಬ್ಬ ಯಾವನೋ ದೇವತೆ, ಎಲ್ಲದಕ್ಕೂ ಒಡೆಯ. ಈಶಾನೋ ಭೂತ ಭವ್ಯಸ್ಯ, ಹಿಂದೆ ನಡೆದದ್ದು ಈಗ ನಡೆಯುವುದು ಎಲ್ಲದಕ್ಕೂ ಕೂಡ ಅವನು ಒಡೆಯ ಅಂತಂತೂ ಕೇಳಿ ಬರ್ತದೆ. ಅವನು ಯಾರು ಅಂದ್ರೆ, ಈಶಾನಸ್ಯ ಮುಖ್ಯ ಪ್ರಾಣತ್ವೇನ ಅಂತ ಆ ವಾಕ್ಯದಲ್ಲಿ ಬಂದಿರುವಂತೆ, ಈಶಾನಸ್ಯ ಮುಖ್ಯ ಪ್ರಾಣತ್ವೇನ. ಈಶಾನ ಅಂದ್ರೆ ಇಲ್ಲಿ ಮುಖ್ಯ ಪ್ರಾಣನೇ. ಯಾಕೆ ಹಾಗೆ ಹೇಳಬೇಕು ಅಂದ್ರೆ, ಯಮೈವೇಶ ಪ್ರಾಣ ಇತಿ ಶ್ರುತ್ಯಂತರ ಪ್ರಸಿದ್ಧ ಪ್ರಾಣವ್ಯಾಪ ವ್ಯವಸ್ಥಾಪಕತ್ವಾದಿ ರೂಪ ಮುಖ್ಯ ಪ್ರಾಣಲಿಂಗಾನಾಂ ಈಶಾನೆ ಊರ್ಧ್ವಂ ಪ್ರಾಣ ಇತಿ ಶ್ರವಣೇನ. ಯಮೈವೇಶ ಪ್ರಾಣ ಇತರಾನ್ ಪ್ರಾಣಾನ್ ಪೃಥಕ್ ಪೃಥಗೇವ ಸನ್ನಿಧತ್ತೆ ಅಂತ ಷಟ್ಪ್ರಶ್ನೋಪನಿಷತ್ನಲ್ಲಿ ಬರುವಂಥ ಒಂದು ಮಾತು. ಆಚಾರ್ಯರು ಇದನ್ನ ಆ ವಾಮನಾಧಿಕರಣದಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉದ್ಧರಿಸಿದ್ದಾರೆ. ಸರ್ವದೇವೋಪಾಸ್ಯನಾದವನು ಯಾರೋ ಒಬ್ಬ ಅಂತ ಕಂಡು ಬರ್ತದೆ. ಯಾವ ಸರ್ವದೇವೋಪಾಸ್ಯನಾದವನು ಯಾರವನು ಅಂದ್ರೆ, ಷಟ್ಪ್ರಶ್ನೋಪನಿಷತ್ತಿನ 3ನೇ ಖಂಡ, ಅಲ್ಲಿ 4ನೇ ಮಂತ್ರ ಇದು. ಏವಮೇವೈಷ ಪ್ರಾಣ ಇತರಾನ್ ಪ್ರಾಣಾನ್ ಪೃಥಕ್ ಪೃಥಗೇವ ಸನ್ನಿಧತ್ತೆ ಅನ್ನುವ ಮಾತು ಏನನ್ನ ಹೇಳ್ತದೆ ಅಂದ್ರೆ, ಇದೇ ಮುಖ್ಯ ಪ್ರಾಣನೇ ಪ್ರಾಣ ಅಪಾನ ಮೊದಲಾದ 5 ವಾಯುಗಳಿಗೆ ಬೇರೆ ಬೇರೆ ಕೆಲಸಗಳನ್ನು ಹಂಚಿಕೊಟ್ಟಿದ್ದಾನೆ. ನಮ್ಮ ದೇಹದ ಅಂಗಾಂಗಗಳಲ್ಲಿ ಅವರನ್ನ ವ್ಯವಸ್ಥೆ ಮಾಡಿದ್ದಾನೆ. ಹೃದಯದಲ್ಲಿ ಪ್ರಾಣ, ಅಧೋದೇಶದಲ್ಲಿ ಅಪಾನ, ಹೀಗೆಲ್ಲ. ಏವಮೇವ ಏಷಃ ಪ್ರಾಣ ಇತರಾನ್ ಪ್ರಾಣಾನ್ ಪೃಥಕ್ ಪೃಥಕ್, ಪ್ರತ್ಯೇಕವಾಗಿ ಆಯಾ ಅಂಗಗಳಲ್ಲಿ ಕೂಡಿಸಿದ್ದಾನೆ ಅಂತ. ಇದು ಶ್ರುತ್ಯಂತರ ಅಂತ ಏನು ರಾಘವೇಂದ್ರ ಸ್ವಾಮಿಗಳು ಹೇಳ್ತಿದ್ದಾರಲ್ಲ, ಆ ಶ್ರುತ್ಯಂತರ ಅಂದ್ರೆ ಇದೆ. ಆ ಶ್ರುತ್ಯಂತರದಲ್ಲಿ ಪ್ರಸಿದ್ಧವಾದದ್ದು ಸಂಗತಿ ಏನದು? ಪ್ರಾಣ ವ್ಯವಸ್ಥಾಪಕತ್ವ ಎಂಬ ಸಂಗತಿ. ಎಲ್ಲ ಪ್ರಾಣಗಳನ್ನು, ಪ್ರಾಣ ಅಪಾನ ವ್ಯಾನ ಉದಾನಾದಿಗಳನ್ನ ವ್ಯವಸ್ಥೆ ಮಾಡುವ ಜವಾಬ್ದಾರಿಯನ್ನು ಹೊತ್ತಿರುವಿಕೆ ಅನ್ನುವ ಸಂಗತಿ. ಮತ್ತು ಇವೆಲ್ಲವೂ ಕೂಡ ಮುಖ್ಯ ಪ್ರಾಣನ ಲಿಂಗಗಳಿವು. ಅವೆಲ್ಲ ಈಶಾನನಲ್ಲಿ ಕಂಡಿವೆ. ಅದೆಲ್ಲಿ? ಊರ್ಧ್ವಂ ಪ್ರಾಣ ಮುನ್ನಮಯತಿ ಅಪಾನಂ ಪ್ರತ್ಯಗಸ್ಯತಿ ಅಂತ. ಪ್ರಾಣನನ್ನು ಮೇಲೆ ಕರ್ಕೊಂಡು ಹೋಗ್ತಾನೆ, ಅಪಾನನನ್ನ ಕೆಳಗಿಡ್ತಾನೆ. ಹೀಗೆ ಆ ಮಾತುಗಳೆಲ್ಲ ಅಲ್ಲಿ ಕಂಡು ಬಂದಿವೆ. ಊರ್ಧ್ವಂ ಪ್ರಾಣ ಮುನ್ನಮಯತಿ ಅಪಾನಂ ಪ್ರತ್ಯಗಸ್ಯತೆ ಅಂತ. ಆದ್ರಿಂದ ಆ ಮುಖ್ಯ ಪ್ರಾಣನ ಕಾರ್ಯಗಳು, ಮುಖ್ಯ ಪ್ರಾಣ ಹೊತ್ತಿರುವ ಜವಾಬ್ದಾರಿ ಎಲ್ಲವೂ ಕೂಡ ಈ ಈಶಾನನಲ್ಲಿ ಕಂಡು ಬರ್ತದೆ. ಆದ್ರಿಂದ ಈಶಾನ ಅನ್ನುವ ಶಬ್ದಕ್ಕೆ ರುದ್ರ ಅಂತ ಯಾರಿಗಾರ ಅರ್ಥ ಆಗ್ಬಹುದು. ಆದ್ರೆ ವಾಸ್ತವಿಕವಾಗಿ ರುದ್ರ ಅಲ್ಲ ಅವನು. ಇಲ್ಲಿ ಈಶಾನ ಅಂದ್ರೆ ಮುಖ್ಯ ಪ್ರಾಣನೇ ಹೌದು. ಊರ್ಧ್ವಂ ಪ್ರಾಣೇ ಇತಿ ಶ್ರವಣೇನ ಏವಮೇವ ಈಶ ಪ್ರಾಣ ಎಂದು ಷಟ್ಪ್ರಶ್ನೋಪನಿಷತ್ತಲ್ಲಿ ಕಂಡು ಬಂದಿರುವ ವಿಷಯ ಊರ್ಧ್ವಂ ಪ್ರಾಣ ಎಂಬಲ್ಲಿ ಕಾಟಕೋಪನಿಷತ್ನಲ್ಲೂ ಕಂಡು ಬಂದಿದೆ. ಆದ್ರಿಂದ ಈಶಾನಸ್ಯ ಮುಖ್ಯ ಪ್ರಾಣತ್ವೇನ, ವಾಕ್ಯದ ಆರಂಭದಲ್ಲಿ ಈಶಾನ ಅಂತಿದೆಯಲ್ಲ, ಅದನ್ನ ಮುಂದೆ ಮುಖ್ಯ ಪ್ರಾಣತ್ವೇನ ಅನ್ನೋದ್ರ ಜೊತೆ ಹೊಂದಿಸ್ಕೋಬೇಕು. ಈಶಾನ ಅಂದ್ರೆ ಮುಖ್ಯ ಪ್ರಾಣನೇ. ಅವನು ಕೂಡ ಜಿಜ್ಞಾಸ್ಯನಾಗಿಬಿಟ್ಟ. ಮತ್ತೆ ಮೋಚಕತ್ವಸ್ಯಾಪಿ ಸ್ವಾತಂತ್ರ್ಯೇಣ ಪ್ರಾಪ್ತೇ, ಅವನು ಕೂಡ
ಸ್ವತಂತ್ರವಾಗಿಯೇ ನಮ್ಮನ್ನೆಲ್ಲರನ್ನು ಸಂಸಾರದಿಂದ ವಿಮುಕ್ತಿಗೊಳಿಸುವವನಾಗಿಬಿಟ್ಟ. ಇತ್ಯತಃ ಪ್ರಾಪ್ತಂ. ಹೀಗೊಂದು ಪ್ರಶ್ನೆ ಬಂತು. ಅದಕ್ಕೆ ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ಶಬ್ದಾದೇವ ಪ್ರಮಿತಃ ಇತ್ಯಾದಿ ಸೂತ್ರದ್ವಯಂ ತದರ್ಥ ಪ್ರಾಣಪ್ರೇರಕ ಇತಿ. ಶಬ್ದಾದೇವ ಪ್ರಮಿತಃ ಅನ್ನುವಂಥ ಸೂತ್ರ ಹೊರಟಿದೆ. ಅದರ ಅರ್ಥವನ್ನ ಆಚಾರ್ಯರು ಪ್ರಾಣಪ್ರೇರಕ ಎಂಬ ಶಬ್ದದಿಂದ ತಿಳಿಸಿದ್ದಾರೆ. ಈ ವಾಮನಾಧಿಕರಣ ಏನಿದೆ ಅಲ್ಲಿ ಶಬ್ದಾದೇವ ಪ್ರಮಿತಃ ಅಂತ ಒಂದು ಸೂತ್ರ ಮತ್ತು ಹೃದಯಪೇಕ್ಷೆಯಾತು ಮನುಷ್ಯಾಧಿಕಾರತ್ವಾತ್ ಅಂತ ಇನ್ನೊಂದು ಸೂತ್ರ, ಹೀಗೆ ಎರಡು ಸೂತ್ರಗಳನ್ನು ಒಳಗೊಂಡಂತಹ ಅಧಿಕರಣ ಇದೆ. ಆಚಾರ್ಯರು ಅದನ್ನ ಪ್ರಾಣಪ್ರೇರಕ ಎಂಬ ಮಾತಿನಿಂದ ಸಂಗ್ರಹಿಸಿದ್ದಾರೆ. ಅದೇನರ್ಥ ಪ್ರಾಪ್ತ ಆಯಿತು ಅಂತ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ.